ನಮಸ್ಕಾರ ರೀಪ್ಪ ಎಲ್ಲರಿಗೂ. ಸಮಾಜ ಸೇವೆಗೆ ಮತ್ತೊಂದು ಹೆಸರು ರೀ. ಯಾರು ರೀ? ಕರ್ನಾಟಕ ರಾಜ್ಯದಾಗ ಸಮಾಜ ಸೇವೆಗೆ ಮತ್ತೊಂದು ಹೆಸರು ಯಾರು ರೀ? ಸತೀಶ್ ಜಾರಕಿಹೊಳಿ ಅಂತೇಳಿ ಬಾಯಾಗ ಬಂದ ಬಿಡ್ತೈತಿರಲ್ಲ ನಿಮ್ಗೆ. ಎಲ್ಲಿ ಕಷ್ಟ ನಷ್ಟ ಎಲ್ಲಿ ಏನು ಸಮಸ್ಯೆ ಐತಿ ಅವ್ರು ಮಿಲ್ಟ್ರಿಗೆ ಒಂದು ಕಾಲ್ ಮಾಡ್ರ ಆ ತಂಡ ಬತ್ತ. ಇದಕ್ಕೆ ಕರ್ನಾಟಕ ರಾಜ್ಯ ವ್ಯಾಪ್ತಿ ಮಾಡೋ ಸಲುವಾಗಿ ಪ್ಲ್ಯಾನ್ ಮಾಡಕತ್ತಾರ ರೀ. ಇಬ್ಬರು ಮಕ್ಕಳು ಪ್ರಿಯಾಂಕಾ ಮತ್ತು ರಾಹುಲ್ ಅವ್ರು ಯಾವಾಗ ಏನು ಪ್ಲ್ಯಾನ್ ಮಾಡ್ತಾರೆ ಇನ್ನು 31-32 ಜಿಲ್ಲೆದಾಗೂ ಇನ್ನು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಅಡ್ಡಾಡೋದು ರೀ. ಅದಕ್ಕೆ ಅಲ್ಲಿಯೇ ಆದಂಥ ಯುವಕರ ಪಡೆ ತಯಾರು ಮಾಡವ್ರೇನು ಪ್ರತಿ ಜಿಲ್ಲಾದಾಗ. ಆ ಜಿಲ್ಲಾಕ್ಕೆ ಇಲ್ಲಿಂದ ಕೇಂದ್ರ ಕಚೇರಿಯಿಂದ ಆದೇಶ ಹೋಗೋದು, ಯಾವ ಅಹವಾಲುಗಳನ್ನ ಅಲ್ಲಿ ತೊಗೊಳ್ಳೋದು, ಏನು ಸಾಮಾಜಿಕ ಚಟುವಟಿಕೆ ಮಾಡ್ಬೇಕು ಅನ್ನೋದು ಕೇಂದ್ರ ಕಚೇರಿಗೆ ತಲುಪಿದ ತಕ್ಷಣ ಇಲ್ಲಿ ಅಕ್ಕ ಮತ್ತು ತಮ್ಮ ಕೂಡ್ಕೊಂಡು ಚರ್ಚೆ ಮಾಡಿ ಅವ್ರಿಗೆ ಆದೇಶ ಕೊಡ್ತಾರೆ ರೀ. ಹಿಂಗೆ ಸಮಾಜ ಸೇವೆ ಚಟುವಟಿಕೆ ಮಾಡೋರು ಯಾರೇ ಕರ್ನಾಟಕ ರಾಜ್ಯದಾಗ ಅದೇ ರೀ ಇದ್ರೆ ನಮಗೆ ತಿಳಿಸ್ರಿಪ್ಪ. ಈಗ ರಾಜ್ಯದಾಗ ವಿಸ್ತಾರ ಆಗತ್ತಾರ. ಅಕ್ಕ ತಮ್ಮ ಸತೀಶ್ ಜಾರಕಿಹೊಳಿದೊಂದು ಭಾಳ ಪ್ರೇರಣೆ ರೀ ಮಕ್ಕಳ ಮೇಲೆ. ಸಾಮಾಜಿಕ ಚಟುವಟಿಕೆ ಹೆಂಗೆ ಮಾಡ್ಬೇಕು, ಈಗ ಎಷ್ಟು ಹಸದವ್ರಿಗೆ ಅನ್ನ ಕೊಟ್ರಿ, ಎಷ್ಟೋ ಮಿಲ್ಟ್ರಿ ಹುಡುಗರಿಗೆ ಯುವಕರಿಗೆ ಒಂದು ಉದ್ಯೋಗ ಮಾಡೋ ಸಲುವಾಗಿ ಒಂದು ಟ್ರೈನಿಂಗ್ ಕೊಟ್ರಿ, ಸೇವಾದಳದಾಗ ಒಂದು ಟ್ರೈನಿಂಗ್ ಕೊಡಾಕತ್ತೀರಿ, ಕಾಂಗ್ರೆಸ್ ಪಕ್ಷದಾಗೂ ಬಲಪಡಿಸೋ ಸಲುವಾಗಿ ಒಂದು ಶಕ್ತಿ ಮೀರಿ ಪ್ರಯತ್ನ ಪಡಾಕತ್ತೀರಿ. ಇದನ್ನೆಲ್ಲ ಒಂದು ಸಂಘಟನೆ ಮುಖಾಂತರ ಅಭಿವೃದ್ಧಿ ಮಾಡೋ ಸಲುವಾಗಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಸ್ಥಾಪನೆ ಆದಾಗಿಂದ ಇವತ್ತು ಬೆಳಗಾವಿ ಜಿಲ್ಲಾದ್ಯಂತ ಅನೇಕ ಸಾಮಾಜಿಕ ಚಟುವಟಿಕೆ ನೀವು ನೋಡ್ತಿರ್ಬೇಕ್ರಿ. ಮನುಷ್ಯ ಬಾಯಿ ಇರ್ತೈತ್ರಿ, ಬಂದು ಕೇಳ್ತಾನ, ನಮಗೆ ಅನ್ನ ಕೊಡು, ಹೊಟ್ಟೆ ಕೊಡು, ನೌಕರಿ ಕೊಡು, ಯಾವುದಾರ ಒಂದು ಕೆಲಸ ಕೊಡ್ರಿ, ನಮ್ಮ ಸಮಸ್ಯೆ ಐತಿ, ಬಡದಾಟ ಐತಿ, ಜಗಳಾಟ ಐತಿ, ಇದನ್ನ ಬಗೆಹರಿಸ್ರಿ ಸಾವುಕಾರ ಅಂತೇಳಿ ಅಕ್ಕ ತಮ್ಮನ ಕಡೆ ಹೋದ್ರೆ ಅದು ಬಾಯಿ ಇದ್ದವ್ರು ಹೋಗ್ಕಾರ. ಈ ಬಾಯಿ ಇಲ್ದವ್ರು ಜಾನುವಾರುಗಳ ಪರಿಸ್ಥಿತಿ ಯಾರು ನೋಡವ್ರಿ? ಆ ಬಾಯಿ ಇಲ್ಲದ ಜಾನುವಾರುಗಳ ಸಲುವಾಗಿ ಇವರು ಪ್ಲ್ಯಾನ್ ಹಾಕಿಕೊಳ್ತಾರೆ, ಸ್ಕೆಚ್. ಅವು ಎಲ್ಲೆಲ್ಲಿ ಅಡ್ಡಾಡತ್ತಾವ, ನೀರು ಕುಡಿಯತ್ತಾವ, ಎಲ್ಲೋ ಮೇವು ಹಾಕ್ತಾರಿಲ್ಲೋ ಅವ್ರಿಗೆ ಅಂತೇಳಿ ಅವು ಪಾಪ ಆ ಕಡೆ ಅಡ್ಡಾಡ್ಕೋದು. ಬ್ಯಾಸಿಗೆ ಕಾಲದಾಗ ಮೊದಲ ನೀರು ಸಿಗಲಾರ್ದಂಥ ಪರಿಸ್ಥಿತಿ, ಒಮ್ಮೊಮ್ಮೆ ನೀರು ಒಬ್ಬೊಬ್ರು ಕೊಡಂಗಿಲ್ಲ, ಎಲ್ಲೋ ಬಾಯಿ ಹಾಕ್ಯಾವ ಬಿಡಂತೇಳಿ. ಅದರ ಸಲುವಾಗಿ ಅವ್ರು ಏನು ಮಾಡ್ಯಾರ ಗೊತ್ತೈತೇನ್ರಿ? ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಯುವಕರಿಗೆ ಆರ್ಡರ್ ಮಾಡ್ತಾರೆ, ಅಕ್ಕ ತಮ್ಮ ಕೂಡಿ ರಾಹುಲ್ ಮತ್ತು ಪ್ರಿಯಾಂಕಾ ನೀರಿನ ತೊಟ್ಟಿಗಳನ್ನ ನಿರ್ಮಾಣ ಮಾಡಿರಿ. ಪ್ಲಾಸ್ಟಿಕ್ದು ಆಯಕಟ್ಟಿನ ಜಾಗದಾಗ ಅವನು ಇಡ್ರಿ. ಎಲ್ಲಿ ಆ ಜಾನುವಾರುಗಳು ಅಡ್ಡಾಡ್ತಾವ ಅಲ್ಲಿ ಬಂದು ನೀರು ಕುಡಿದು ಹೋಗಲಿ ಅಂಥೇಳಿ ಇಂಥ ಸಾಮಾಜಿಕ ಚಳವಳಿಕೆ ಮತ್ತು ಸಾಮಾಜಿಕ ಕಳಕಳಿ ಈ ಪ್ರಿಯಾಂಕಾ ಮತ್ತು ರಾಹುಲ್ ಕಡೆ ಐತಂದ್ರೆ ಸತೀಶ್ ಜಾರಕಿಹೊಳಿ ಕಡೆ ಎಂಥ ಪ್ಲ್ಯಾನ್ ಇರ್ಬೇಕ್ರಿ. ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗೋ ಸಲುವಾಗಿ ಚುಕ್ಕಾಣಿ ಹಿಡಿಯೋ ಸಲುವಾಗಿ ಅವರ ಅಭಿಮಾನಿಗಳು ಈಗಾಗಲೇ ಪ್ರಾರ್ಥನೆ ಮುಖಾಂತರ ಸಾಮಾಜಿಕ ಚಟುವಟಿಕೆ ಮಾಡ್ಕೋತ ಅವ್ರು ಬೆನ್ನ ಹಚ್ಚಾರ. ಅದು ನಿಮಗೆ ಗೊತ್ತಿರೋ ವಿಷಯ, ಅದನ್ನು ಭಾಳ ಹೇಳೋದು ಅವಶ್ಯಕತೆ ಇಲ್ಲ, ಅನೇಕ ಬಾರಿ ಹೇಳ್ಯಾನ. 3ನೇ ಸತ್ಯಪ್ಪನ ದರ್ಬಾರ್, ಆ ಸ್ಟೋರಿ ತೆಗೆದು ನೋಡ್ರಿ, ಹಳಿ ವಿಡಿಯೋ. 3 ಸತ್ಯಪ್ಪಗಳ ದರ್ಬಾರ್ ಯಾವಾಗ ಸ್ಟೋರಿ ನೋಡ್ತೀರಿ ಆವಾಗ ನಿಮಗೆ ಗೊತ್ತಾಕೈತಿ 3ನೇ ಸತ್ಯಪ್ಪ ಯಾರು, 3ನೇ ಸತ್ಯಪ್ಪ ರಾಜ್ಯದ ಚುಕ್ಕಾಣಿ ಹಿಡಿತಾನ ಅನ್ನೋದು ಆ ಸ್ಟೋರಿ ನೋಡಿದ ಮೇಲೆ ನಿಮ್ಗೆ ಗೊತ್ತಾಕೈತಿ. ಅದು ಮಹಲ್ ನೋಡ್ರಿ, ಆ ಇತಿಹಾಸ ನೋಡ್ರಿ, ಆ ಸಾಮ್ರಾಜ್ಯ ನೋಡ್ರಿ, ನಿಮಗೆ ಗೊತ್ತಾಕೈತಿ. ಇವತ್ತು ಪಶುಗಳು ಪಕ್ಷಿಗಳಿಗೆ ಆಹಾರ ಮತ್ತು ಧಾನ್ಯದ ಕೊರತೆ ಇದ್ದಾಗ ಆ ಡಬ್ಬಿಗಳನ್ನು ಮಾಡಿ ಇವತ್ತು ಸಾಮಾಜಿಕ ಚಟುವಟಿಕೆ ಮಾಡಿದ್ದಾರೆ, ನೋಡಿದಿರಿ. ಅನೇಕ ರಂಗದಾಗ ನೋಡ್ರಿ, ಕಲೆದಾಗ ನೋಡ್ರಿ, ಅನೇಕ ಸಾಮಾಜಿಕ ಚಟುವಟಿಕೆ ನೋಡ್ರಿ, ಕ್ರೀಡೆಯಲ್ಲಿ ನೋಡ್ರಿ, ಕುಸ್ತಿಪಟುಗಳು ಎಲ್ಲೆಲ್ಲಿ ಹೋದರು, ಕರಾಟೆ ಆಡೋರು ವಿದೇಶಕ್ಕೆ ಹೋಗಿ ಬಂದರು, ಖರ್ಚು ವೆಚ್ಚ ತುಂಬಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ದಿಂದ ಎಲ್ಲ ಕಡೆ ಇವತ್ತು ವಿಸ್ತಾರವಾಗಿ ಬೆಳೆಯುತ್ತಿರುವಂಥ ಇಂಥ ಸತೀಶ್ ಜಾರಕಿಹೊಳಿ ಫೌಂಡೇಶನ್ಗೆ ಮತ್ತು ಅವರಲ್ಲಿ ಇರುವಂಥ ಸಕ್ರಿಯ ಕಾರ್ಯಕರ್ತರು ಆ ಮಾಡುತ್ತಿರುವ ಕಾರ್ಯವಿಧಾನಗಳ ಆ ವಿಡಿಯೋ ಮತ್ತು ಫೋಟೋಗಳು ಹಾಕಾಕತ್ತೀನಿ. ಎಷ್ಟು ಕಾಯ ವಾಚ ಮನಸಾದಿಂದ ಶ್ರದ್ಧಾ ಭಕ್ತಿಯಿಂದ ಈ ಹುಡುಗರು ಕೆಲಸ ಮಾಡಕತ್ತಾರೆ, ನೋಡಿದಿರಿ. ಅದನ್ನು ನೋಡ್ರಿ, ನೋಡಿದ ತಕ್ಷಣ ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ. ನಿಮ್ಮ ಜಿಲ್ಲಾದಾಗೂ ಏನಾರ ಸಮಸ್ಯೆ ಇತ್ತಂದ್ರೆ ಇನ್ನು ಮುಂದೆ ಸತೀಶ್ ಜಾರಕಿಹೊಳಿ ಇನ್ನು ಕರ್ನಾಟಕ ರಾಜ್ಯಾದ್ಯಂತ ಇನ್ನು ತನ್ನ ಶಾಖೆಗಳು ಪ್ರಾರಂಭ ಮಾಡೋದು ಫೌಂಡೇಶನ್ ಮುಖಾಂತರ. ಅಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲ, ಪಕ್ಷರಹಿತ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡುವಂಥವ ಇಂಥ ಸತೀಶ್ ಜಾರಕಿಹೊಳಿಗೆ ಮುಂದಿನ ಚುಕ್ಕಾಣಿ ಹಿಡಿಯುವಲ್ಲಿ ನೀವು ಎಷ್ಟು ಜನ ಇದನ್ನು ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಈ ವಿಡಿಯೋ ಕರ್ನಾಟಕ ರಾಜ್ಯಾದ್ಯಂತ 32 ಜಿಲ್ಲೆಗೆ ಪ್ರಸಾರ ಆಗುವಂಗೆ ನೋಡ್ಕೋತೀರಿ ಅನ್ನೋದು ನಾನು ನೋಡ್ಬೇಕಿರಲ್ಲ. ಸುದ್ದಿ ಹೇಳ್ಬೇಕಾದ್ರೆ ಅದಕ್ಕೆ ಮಹತ್ವ ಬರ್ಬೇಕಲ್ರಿ. ಈ ಸತ್ಯಾಂಶ ಮತ್ತು ನಮಗೆ ಕೈಗೆಟುಕುವುದ ಇಲ್ಲೇ ಕಾಲದಾರಿಯಿಂದ ಹೋದ್ರೆ ನಾವು ದೈನಂದಿನವಾಗಿ ಅವ್ರ ಸಮಾಜ ಸೇವೆ ನೋಡಾಕತ್ತೀವಿ. ದಿವಸ 10 ವಿಡಿಯೋ ಮಾಡ್ರೂ ಕಡಿಮೆ ಐತಿ. ಆಯ್ದು ಕೆಲವು ಇಂಪಾರ್ಟೆಂಟ್ ವಿಡಿಯೋ ಅಷ್ಟೇ ಮಾಡ್ತೀವಿ ನಾವು. ಅಲ್ಲಿ ಎಷ್ಟೋ ಮಂದಿ ತಮ್ಮ ಸಮಸ್ಯೆಗಳ ಸಲ ಹೋಗಿರ್ತಾರೆ. ದೈನಂದಿನವಾಗಿ ವಿಡಿಯೋ ಮಾಡಿದ್ರೆ ಈ 24/7 ನಂಬರ್ 1 ಚಾನಲ್ ಮಾಡ್ಬೇಕಾಕೈತಿ ರೀ. ಅಷ್ಟು ಸಾಮಾಜಿಕ ಚಟುವಟಿಕೆ ಅದಾವೆ. ಆದ್ರೆ ಅದರಾಗಿನ ಇಂಪಾರ್ಟೆಂಟ್ ಯಾವುದಾವು ಆಯ್ಕೆ ಮಾಡಿ ನಾವು ಹಾಕಾಕತ್ತೀವಿ. ಹಂಗಾದ್ರೆ ಈ ಅಕ್ಕ ಮತ್ತು ತಮ್ಮನಿಗೆ ಮತ್ತು ಅವ್ರ ತಂದೆ ತಾಯಿಗೆ ಒಂದು ಲೈಕ್ ಮತ್ತು ಶೇರ್ ಮಾಡ್ತೀರಿ.
ಶೇರ್ ಮಾಡೋರು ಎಷ್ಟು ಮಂದಿ ನೋಡ್ರಪ್ಪ, ಕಮೆಂಟ್ ಮಾಡೋರ, ಲೈಕ್ ಮಾಡೋರ. ಆಮೇಲೆ ದುಡಿಯೋ ಹುಡುಗರ್ದೊಂದು ಗ್ಯಾಂಗ್ ಐತಿರಲ್ಲ, ಒಂದು ಟೀಮ, ಆ ಟೀಮಕ್ಕೂ ಎಲ್ಲ ಸಪೋರ್ಟ್ ಮಾಡ್ಬೇಕಿರಲ್ಲ ನೀವು. ಆ ಟೀಮ್ ಸಪೋರ್ಟ್ ಮಾಡಿದ ಮೇಲೆ ನಿಮ್ಮ ಸಮಸ್ಯೆ ಇತ್ಯರ್ಥ ಆಗ್ತೈತಿ. ಗೋಕಾಕ ನಗರದಾಗ ಏನು ಮಾಡ್ಯಾರ ಅದನ್ನು ಸಂಪೂರ್ಣವಾದ ದೃಶ್ಯ ತೋರ್ಸಾಕತ್ತೀನಿ. ಮತ್ತು ಬೇರೆ ಸುದ್ದಿ ಹೋಗಿ ಬರಲಿಪ್ಪ. ನಂಬರ್ 1 ಚಾನಲ್ ಫಾಲೋ ಮಾಡೋದು ಮರಿಬೇಡ್ರಿ. ನಮಸ್ಕಾರ. ಸ್ವಲ್ಪ ಕಲ್ಸ್ಕೊಂಡು ಹೇಳ್ತೀರಾ. ಚೆನ್ನಾಗಿ